ಚಿಕ್ಕಬಳ್ಳಾಪುರ ನಗರದ ಹರ್ಷೋದಯ ಕನ್ವೆನ್ಷನ್ ಹಾಲ್ನಲ್ಲಿ ರಾಷ್ಟ್ರೀಯ ದಾಳಿಂಬೆ ಸಂಶೋಧನಾ ಕೇಂದ್ರ, ಸೊಲ್ಲಾಪುರ, ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ಇಫ್ಕೋ ಮತ್ತು ಕ್ಯಾಪ್ಸ್ಬರ್ ಅಗ್ರಿ ಸೈನ್ಸ್ ಸಂಸ್ಥೆಗಳ ಆಶ್ರಯದಲ್ಲಿ ಇಂದು ನಡೆದ ದಾಳಿಂಬೆ ಬೆಳೆಗಾರರ ರಾಜ್ಯ ಮಟ್ಟದ ತಾಂತ್ರಿಕ ಸಭೆಯಲ್ಲಿ ಮಾತನಾಡಿದ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಇತ್ತೀಚಿನ ದಿನಗಳಲ್ಲಿ ದಾಳಿಂಬೆ ಬೆಳೆ ಲಾಭದಾಯಕ ಕೃಷಿ ಎಂಬ ಭ್ರಮೆ ಕೃಷಿ ವಲಯದಲ್ಲಿ ಇದೆ. ಆದರೆ ಇದು ತಪ್ಪು ಎಂದರು. ದಾಳಿಂಬೆ ಬೆಳೆ ಎಂಬುದು ಐಸಿಯುನಲ್ಲಿರುವ ಮಗುವಿದ್ದಂತೆ ಸೂಕ್ಷ್ಮವಾದ ಬೆಳೆಯಾಗಿದೆ. ಹೇಗೆ ವೈದ್ಯರು ಮಗುವನ್ನು ಸದಾಕಾಲ ಗಮನಿಸಿ ಅದಕ್ಕೆ ಚಿಕಿತ್ಸೆ ನೀಡುತ್ತಾರೋ ಹಾಗೆ ಇದರಲ್ಲಿ ತೊಡಗುವ ರೈತರು ತಮ್ಮ ಸಮಯ ಮತ್ತು ವೈಜ್ಞಾನಿಕವಾದ ಜ್ಞಾನವನ್ನು ಸಂಪೂರ್ಣವಾಗಿ ಬೆಳೆಯತ್ತ ಕೊಡಲಿಲ್ಲ ಎಂದರೆ ಲಾಭ ತರುವ ಬೆಳೆ ನಷ್ಟವನ್ನೇ ತರುವುದು ಖಚಿತ ಎಂದು ಎಚ್ಚರಿಕೆ ನೀಡಿದರು. ದೇಶದಲ್ಲಿ ದಾಳಿಂಬೆ ಬೆಳೆಗೆ ಮಾರುಕಟ್ಟೆ ಇದ್ದರೂ ರಫ್ತಿಗೆ ಅವಕಾಶಗಳಿದ್ದರೂ ಸದ್ಯ 2.5% ಮಾತ್ರ ರಫ್ತಾಗುತ್ತಿದೆ. ಇದಕ್ಕೆ ಕಾರಣಗಳೇನೇ ಇದ್ದರೂ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಿ ವೈಜ್ಞಾನಿಕವಾಗಿ ಉತ್ತಮ ಗುಣಮಟ್ಟದ ಹಣ್ಣು ಬೆಳೆಯುವಂತಾದಾಗ ಮಾತ್ರ ದಾಳಿಂಬೆ ಲಾಭದಾಯಕ ಕೃಷಿ ಎನಿಸಿಕೊಳ್ಳಲಿದೆ ಎಂದರು. ಭಾರತೀಯ ಸಿಲ್ಕ್ ಮಾರ್ಕ್ ಸಂಸ್ಥೆಯ ಡಾಕ್ಟರ್ ನರೇಶ್ ಮಾತನಾಡಿ, ಜಿಲ್ಲೆಯ ರೈತರು ವಿಜ್ಞಾನದ ಜೊತೆ ಸದಾ ಸಂಪರ್ಕ ಸಾಧಿಸಿ ಆಧುನಿಕವಾಗಿ ಕೃಷಿಯಲ್ಲಿ ತೊಡಗಿರುವುದು ಸಂತೋಷದ ಸಂಗತಿಯಾಗಿದೆ. ಹನಿ ನೀರಾವರಿಯಲ್ಲಿಯೇ ಸ್ವಾವಲಂಬನೆ ಕಂಡಿರುವ ನಮ್ಮ ರೈತರು ಹಿಪ್ಪು ನೇರಳೆ ಬಿಟ್ಟು ದ್ರಾಕ್ಷಿ ಬಿಟ್ಟು ಗೋಡಂಬಿ, ಪುಷ್ಪ ಕೃಷಿ, ದಾಳಿಂಬೆ ಬೆಳೆಯಲು ಮುಂದಾಗಿರುವ ಹಿಂದೆ ರೋಚಕವಾದ ಪರಿಶೋಧನೆ ಇದೆ ಎಂದರು. ಅದೇ ರೀತಿ ನಮ್ಮ ನರೇಶ್ ಬಾಬು ಅವರು ಸಹ ಅವರ ಒಂದು ಸ್ವಂತ ಅನುಭವವನ್ನು ಅವರು ಹೇಳ್ತಾರೆ. ಇವತ್ತು ವೈಜ್ಞಾನಿಕವಾಗಿ ಯಾಕೆ ನಾವು ಯಾವುದೇ ಬೆಳೆಯನ್ನು ಮಾಡಬೇಕು ಮತ್ತು ಉತ್ಪಾದನೆಯನ್ನು ಯಾವ ರೀತಿ ಹೆಚ್ಚಿಗೆ ಮಾಡ್ಕೋಬೇಕು ಮತ್ತು ಉತ್ಪಾದನಾ ವೆಚ್ಚವನ್ನು ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅಂತ ಈ ನಿಟ್ಟಿನಲ್ಲಿ ಇವತ್ತು ಇಂಥ ಕಾರ್ಯಾಗಾರಗಳ ಅಗತ್ಯ ತುಂಬ ಇದೆ. ಯಾಕೆಂದರೆ ಪ್ರತಿಯೊಬ್ಬರ ರೈತರ ಜಮೀನಿಗೆ ಬಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಇಲಾಖೆಯಾಗಿ ವಿಶ್ವವಿದ್ಯಾಲಯವಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಡಿಜಿಟಲ್ನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಸದ್ಯದಲ್ಲೇ ಪ್ರತಿಯೊಬ್ಬರು ಮೊಬೈಲ್ ಕೂಡ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡಿದ್ದೀವಿ. ಈಗ ನಮ್ಮ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ, ಈ ಒಂದು ಬೆಳೆ ಅತಿ ಹೆಚ್ಚಿನ ಆದಾಯವನ್ನು ಕೊಡ್ತಕ್ಕಂಥ ಪ್ರೆಸೆಂಟ್ ಇದರಲ್ಲಿ ಇದೇ ಹೆಚ್ಚಿನ ಆದಾಯ ಕೊಡ್ತಕ್ಕಂಥ ಬೆಳೆ. ಅದೇ ರೀತಿ ಹೆಚ್ಚು ನಷ್ಟ ಪಡ್ತಕ್ಕಂಥ ಬೆಳೆಗಳು ಇದೆ. ನಾವು ಸ್ವಲ್ಪ ಮೇಂಬರ್ತಾರೆ ಹೆಚ್ಚು ನಷ್ಟ, ನಾವು ಹಾಕಿದ ಬಂಡವಾಳ ಪೂರ್ತಿ ನಷ್ಟ ಪಡ್ತಕ್ಕಂಥ ಬೆಳೆಗಳು ಇದೆ. ಅಷ್ಟೊಂದು ಸೂಕ್ಷ್ಮವಾಗಿ ಇರ್ತಕ್ಕಂಥ ಬೆಳೆ. ಇನ್ನು ವೇದಿಕೆಯಲ್ಲಿ ಇಫ್ಕೋ ಸಂಸ್ಥೆಯ ಡಾಕ್ಟರ್ ಸಿ ನಾರಾಯಣಸ್ವಾಮಿ, ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಡಾಕ್ಟರ್ ಬಿ ಫಕ್ರುದ್ದೀನ್, ಚಿಂತಾಮಣಿ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಪಾಪಿರೆಡ್ಡಿ, ತೋಟಗಾರಿಕೆ ಉಪನಿರ್ದೇಶಕಿ ಡಾಕ್ಟರ್ ಗಾಯತ್ರಿ, ಬೆಂಗಳೂರು ಗ್ರಾಮಾಂತರ ಉಪನಿರ್ದೇಶಕ ಡಾಕ್ಟರ್ ಗುಣವಂತ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.